ದಕ್ಷಿಣ ಕಾಶಿ ನಂಜನಗೂಡಿನಲ್ಲಿ ಮಹಾಶಿವರಾತ್ರಿ ಹಬ್ಬದ ಸಡಗರ ಸಂಭ್ರಮ ಮನೆ ಮಾಡಿದೆ. ಇನ್ನು ಹಬ್ಬದ ಪ್ರಯುಕ್ತ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿ ದೇವಾಲಯ ಹಾಗೂ ಪುರಾತನ ಪ್ರಸಿದ್ಧ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ದೇವಾಲಯಗಳನ್ನು ಸ್ವಚ್ಛಗೊಳಿಸಿ ಬಣ್ಣ ಬಣ್ಣದ ಹೂವು ಹಾಗೂ ವಿದ್ಯುತ್ ದೀಪಗಳಿಂದ ಅಲಂಕರಿಸಲಾಗಿದ್ದು, ಇಂದು ಬೆಳಗಿನ ಜಾವದಿಂದಲೇ ಹಲವು ಪೂಜಾ ವಿಧಿವಿಧಾನಗಳನ್ನು ನಡೆಸಲಾಗಿದೆ. ಇಂದು ಬೆಳಗಿನಿಂದಲೇ ರಾಜ್ಯದ ನಾನಾ ಮೂಲೆಗಳಿಂದ ಸಾವಿರಾರು ಭಕ್ತರು ದೇವಾಲಯಕ್ಕೆ ಆಗಮಿಸಿ ವಿವಿಧ ಸೇವೆಗಳನ್ನು ಸಲ್ಲಿಸಿ ಸರತಿ ಸಾಲಿನಲ್ಲಿ ಬಂದು ದೇವರ ದರ್ಶನ ಪಡೆದು ಇಷ್ಟಾರ್ಥ ಸಿದ್ಧಿಗಾಗಿ ತಮ್ಮ ಭಕ್ತಿ ಭಾವ ಮೆರೆದರು. ದೇವಾಲಯದ ಒಳಾಂಗಣದಲ್ಲಿರುವ ಹಲವಾರು ಲಿಂಗ ಹಾಗೂ ದೇವರ ಮೂರ್ತಿಗಳಿಗೆ ಶಿವನಿಗೆ ಪ್ರಿಯವಾದ ಬಿಲ್ವ ಪತ್ರೆಯನ್ನ ಅರ್ಪಿಸಿ ತಮ್ಮ ಭಕ್ತಿ ನಮನ ಸಲ್ಲಿಸಿದರು. ಇನ್ನು ಮಹಾಶಿವರಾತ್ರಿ ಜಾಗರಣೆಯ ಅಂಗವಾಗಿ ದೂರದ ಊರಿನ ಭಕ್ತರು ದೇವಾಲಯದ ಆವರಣವೂ ಸೇರಿದಂತೆ ಆಸುಪಾಸಿನಲ್ಲಿ ಈಗಾಗಲೇ ಬೀಡು ಬಿಟ್ಟಿದ್ದಾರೆ. ಜಾಗರಣೆ ಪ್ರಯುಕ್ತ ಭಕ್ತರ ಅನುಕೂಲಕ್ಕಾಗಿ ದೇವಾಲಯಗಳಲ್ಲಿ ಅಹೋರಾತ್ರಿ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಲು ವೇದಿಕೆಯನ್ನ ಸಜ್ಜುಗೊಳಿಸಲಾಗಿದೆ. ದೇವಾಲಯಕ್ಕೆ ಬರುವ ಲಕ್ಷಾಂತರ ಭಕ್ತರಿಗೆ ಪ್ರಸಾದ ವ್ಯವಸ್ಥೆ ಕಲ್ಪಿಸಲಾಗಿದ್ದು, ಶಾಸಕ ದರ್ಶನ್ ಧ್ರುವನಾರಾಯಣ್ ಬೆಳಗಿನ ಉಪಹಾರ ವಿತರಣೆ ಮಾಡುವ ಮೂಲಕ ಚಾಲನೆ ನೀಡಿದರು. ಪ್ರಸಾದ ವಿತರಣೆ ಮಾಡಿ ಶಾಸಕ ದರ್ಶನ್ ಧ್ರುವನಾರಾಯಣ್ ದೇವಾಲಯದ ಪ್ರಧಾನ ಆಗಮಿಕರಾದ ನಾಗಚಂದ್ರ ದೀಕ್ಷಿತ್ ಹಾಗೂ ಕಾಶಿ ವಿಶ್ವನಾಥ ಸ್ವಾಮಿ ದೇವಾಲಯದ ವ್ಯವಸ್ಥಾಪಕರಾದ ಶಿವನಂಜೇಗೌಡ ಮಾತನಾಡಿ ಮಹಾಶಿವರಾತ್ರಿ ಹಬ್ಬದ ವಿಶೇಷತೆಯ ಬಗ್ಗೆ ವಿವರಿಸಿದರು. ಪ್ರಸಾದದ ವ್ಯವಸ್ಥೆಯನ್ನು ಕಲ್ಪಿಸಿಕೊಳ್ಳಲಾಗಿದೆ. ಭಕ್ತಾದಿಗಳಿಗೆ ಇವತ್ತಿಂದ ಇದು ಪ್ರಾರಂಭ ಆಗಿ ಈಗ ಎಲ್ಲ ನಮ್ಮ ಹಿರಿಯರು, ನಮ್ಮ ಟೆಂಪಲ್ ಸಮಿತಿಯವರು ಸೇರಿ ಚಾಲನೆ ಕೊಟ್ಟಿದ್ದಾರೆ. ಇದು 3 ಟೈಮು ಕೂಡ ಈಗ ಪ್ರಸಾದ ಇಲ್ಲಿ ನಮ್ಮ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಪ್ರಸಾದ ಮಾಡಲಾಗ್ತದೆ. ಜೊತೆಗೆ ನಮ್ಮ ಹೇಳಿದಂತೆ ಹಿಂದೆ ಆನೆ ಇತ್ತು. ಸ್ವಲ್ಪ ಅದಕ್ಕೆ ಕಾಲಿನಲ್ಲಿ ಸ್ವಲ್ಪ ಸಮಸ್ಯೆ ಆದಾಗ ಅದನ್ನು NGO ಸಂಸ್ಥೆಯವರು ಮತ್ತು ಅರಣ್ಯ ಅಧಿಕಾರಿಗಳು ಅದನ್ನು ಹಿಂಪಡ್ಕೊಂಡು ಹೋಗಿರ್ತಾರೆ. ಗಮನಕ್ಕಿದೆ, ಖಂಡಿತವಾಗಿ ನಾವು ಪ್ರಯತ್ನ ಮಾಡ್ತೇವೆ. ಈಗಾಗಲೇ ಹೇಳಿದಂತೆ ನಮ್ಮ ಅಧ್ಯಕ್ಷರಿದ್ದು ಅವರು ಮೃಗಾಲಯ ಪ್ರಾಧಿಕಾರ ಅಧ್ಯಕ್ಷರು, ಅವರ ಹತ್ರ ಕೂಡ ನಾವು ಮಾತಾಡ್ತೇವೆ. ಜೊತೆಗೆ ಫಾರೆಸ್ಟ್ ಇಲಾಖೆಗೆ ಸಂಬಂಧಪಟ್ಟಂಥ ವಿಚಾರ ಆಗಿರೋದ್ರಿಂದ ನಾವು ಸೂಕ್ತವಾದಂತಹ ಏನು ಮಾಹಿತಿಯನ್ನು ಪಡ್ಕೊಬೇಕಾಗ್ತದೆ. ಯಾವ ಸ್ಟೇಜ್ನಲ್ಲಿ ಏನಾಗುತ್ತೆ ಆನೆಯ ಹೆತ್ತುವೆ ಕೂಡ ನಾವು ವಿಚಾರಣೆ ಎಲ್ಲ ಮಾಹಿತಿಯನ್ನು ಪಡ್ಕೊಂಡು ಈಗ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಇದ್ದಾರೆ, ರಾಜಪ್ಪ ಸಾಹೇಬ್ ಅವರು ಕೂಡ ನಮ್ಮ ತಾಲೂಕಿನವರೇ, ಹಾಗೆ ಪ್ರಸಾದ್ ನಮ್ಮ ತಾಲೂಕಿನವರು ಎಲ್ಲರೂ ಕೂಡ ಸೇರಿ ಒಂದು ಸೂಕ್ತವಾದ ನಿರ್ಧಾರವನ್ನು ನಾವು ತಗೊಳ್ತೇವೆ ಅಂತ ಹೇಳಲಿಕ್ಕೆ. ಶ್ರೀ ಗುರುಭ್ಯೋ ನಮಃ. ವಾಗರ್ತಾಯ ಸಂಪರ್ಕವು ವಾಗರ್ತ ಪ್ರತಿಪತ್ತಿಗೆ ಜಗತಃ ಪಿತರೋ ಒಂದೇ ಪಾರ್ವತಿ ಪರಮೇಶ್ವರ. ಈ ದಿವಸ ಮಹಾಶಿವರಾತ್ರಿ ಅಂಗವಾಗಿ ನಂಜನಗೂಡಿನ ಶ್ರೀ ಶ್ರೀಕಂಠೇಶ್ವರ ಸ್ವಾಮಿಯವರ ದೇವಾಲಯದಲ್ಲಿ ಬೆಳಗ್ಗೆ 4:15ರಿಂದಲೇ ವಿವಿಧ ಪೂಜಾ ಕೈಂಕರ್ಯಗಳು ಪ್ರಾರಂಭವಾಗಿದೆ. ಶಿವರಾತ್ರಿ ಹಿನ್ನೆಲೆ ಏನಪ್ಪ ಅಂತಂದರೆ ಮಾಘ ಮಾಸದ ಕೃಷ್ಣ ಪಕ್ಷ ಚತುರ್ದಶಿ ವಿಷಯ ವ್ಯಾಪ್ತಿಯಲ್ಲಿ ಬರುವಂಥ ಆಚರಣೆ ಮಾಡ್ತೀವಿ. ವಿಷಯ ಅಂತಂದರೆ ರಾತ್ರಿ ವ್ಯಾಪ್ತಿಯಲ್ಲಿ ಬರುತ್ತದಕ್ಕೆ ಶಿವರಾತ್ರಿಯನ್ನು ಆಚರಣೆ ಮಾಡ್ತೀವಿ. ಈ ಶಿವರಾತ್ರಿಗೆ ಹಲವಾರು ಮಹತ್ವಗಳಿದೆ. ಪಾರ್ವತಿ ಗಿರಿಜಾ ಹಾಗೂ ಈಶ್ವರನ ವಿವಾಹ ದಿವಸ ಶಿವರಾತ್ರಿ ಅಂತೇಳಿ ಆಚರಣೆ ಮಾಡ್ತೀವಿ. ಅದರ ಜೊತೆಗೆ ಈಶ್ವರ ಲಿಂಗರೂಪಿ ತಾಳಿದಂತಹ ದಿವಸನ ಶಿವರಾತ್ರಿ ಅಂತೇಳಿ ಆಚರಣೆ ಮಾಡ್ತೀವಿ. ಈ ದಿವಸ ಬೆಳಗ್ಗೆಯಿಂದ ಉಪವಾಸವಿದ್ದು ರಾತ್ರಿಯಲ್ಲಿ ಈಶ್ವರನ ಆರಾಧನೆ ಮಾಡಿ ಜಾಗರಣೆಯನ್ನು ಮಾಡಿದರೆ ವಿಶೇಷವಾದಂಥ ಫಲ ದೊರೆಯುತ್ತೆ ಅಂತೇಳಿ ಶಾಸ್ತ್ರ ಮುಕ್ತವಾಗಿದೆ. ಅವ್ರ ಶಕ್ತಿಯಾನುಸಾರ ಶಿವನಾಮ ಸ್ಮರಣೆ ಮಾಡೋದಿರ್ಬೋದು, ಸಹಸ್ರನಾಮ, ಅಷ್ಟೋತ್ತರ ಅಥವಾ ಅಭಿಷೇಕ ಪ್ರಿಯಶಂಕರ ಅಭಿಷೇಕವನ್ನು ಮಾಡುವ ಮುಖಾಂತರ ಜಾಗರಣೆಯನ್ನು ಮಾಡಿ ಮಾರನೇ ದಿವಸ ಬೆಳಗ್ಗೆ ಜಾಗರಣೆಯನ್ನು ಮುಗಿಸಿದ ನಂತರ ದೇವರಿಗೆ ಈ ದೇವರನ್ನು ಬಿಡದಂಥ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತೆ ಅಂತೇಳಿ ಶಾಸ್ತ್ರ ಮುಕ್ತವಾಗಿದೆ. ಅದೇ ರೀತಿಯಾಗಿ ಈ ದಿವಸ ಬೆಳಗಿನ ಜಾವ 4:15 ಗಂಟೆಗೆ ಉಚಿತ ಕಾಲದಲ್ಲಿ ಪಾರ್ವತಿ ಸಮೇತ ಶ್ರೀಕಂಠೇಶ್ವರ ಸ್ವಾಮಿಯವರಿಗೆ ಕ್ಷೀರಾಭಿಷೇಕ, ಫಲಪಂಚಾಮೃತಾಭಿಷೇಕ ಹಾಗೂ ಮಹಾನ್ಯಾಸಪೂರ್ವಕವಾಗಿ ರುದ್ರಾಭಿಷೇಕ ನೆರವೇರಿಸಲಾಗಿದೆ. ನಂತರ ಶಿವಸಹಸ್ರನಾಮ, ರುದ್ರ ಕ್ರಮಾರ್ಚನೆ,
ಹಾಗೂ ಮಹಾಮಂಗಳಾರತಿಯೊಂದಿಗೆ ಉಷಿಕಾಲ ಪೂಜಾ ಕೈಂಕರ್ಯಗಳು ಸಮಾಪ್ತಿಯಾಗಿ ನಂತರ ಪ್ರಾತಃ ಕಾಲ ಪೂಜೆ, ನಿತ್ಯೋತ್ಸವ, ಸಂಗಮಕಾಲ ಪೂಜೆ ಹಾಗೂ ಮಧ್ಯಾಹ್ನಕಾಲ ಪೂಜೆಯೊಂದಿಗೆ ಬೆಳಗಿನ ಪೂಜಾ ಕೈಂಕರ್ಯಗಳು ಸಮಾಪ್ತಿಯಾಗಿ ಸಂಜೆ ಪ್ರದೋಷ ಕಾಲದಲ್ಲಿ ಅಂದರೆ 6 ಗಂಟೆಗೆ ಮೊದಲನೇ ಜಾವದ ಪೂಜೆ, ರಾತ್ರಿ 9 ಗಂಟೆಗೆ 2ನೇ ಜಾವದ ಪೂಜೆ, ರಾತ್ರಿ 12 ಗಂಟೆಗೆ 3ನೇ ಜಾವದ ಪೂಜೆ ಹಾಗೂ ಬೆಳಗಿನ ಜಾವ 3 ಗಂಟೆಗೆ 4ನೇ ಜಾವದ ಪೂಜೆ. ಈ 4 ಜಾವಗಳಲ್ಲೂ ಕೂಡ ಪಾರ್ವತಿ ಸಮೇತ ಶ್ರೀಕಂಠೇಶ್ವರ ಸ್ವಾಮಿಯವರಿಗೆ ಕ್ಷೀರಾಭಿಷೇಕ, ಫಲಪಂಚಾಮೃತಾಭಿಷೇಕ ಹಾಗೂ ಮಹಾನ್ಯಾಸಪೂರ್ವಕವಾಗಿ ರುದ್ರಾಭಿಷೇಕ ನೆರವೇರಿಸಲಾಗುತ್ತದೆ. ಬೆಳಗ್ಗೆ 7 ಗಂಟೆಗೆ ಕೈಲಾಸ ವಾಹನ ಉತ್ಸವದೊಂದಿಗೆ ಕೂಡ ಶಿವರಾತ್ರಿ ಅಂಗವಾಗಿ ಪೂಜಾ ಕೈಂಕರ್ಯಗಳು ಸಮಾಪ್ತಿಯಾಗ್ತವೆ. ನಾಗಚಂದ್ರ ದೀಕ್ಷಿತರು ಪ್ರಧಾನ ಅರ್ಚಕರು ಶ್ರೀಕಂಠೇಶ್ವರ ಸ್ವಾಮಿ ದೇವಸ್ಥಾನ ನಂಜನಗೂಡು. ಕಾಶಿ ವಿಶ್ವನಾಥೇಶ್ವರ ಸ್ವಾಮಿ ದೇವಸ್ಥಾನ ಲಿಂಗಾಭಟ್ರು ಗುಡಿ 1974ರಿಂದ ಈ ಒಂದು ದೇವಸ್ಥಾನದಲ್ಲಿ ಪೂಜಾ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದೆ ಭಕ್ತ ಮಂಡಳಿ ವತಿಯಿಂದ. ಇದು ಸಾರ್ವಜನಿಕರ ಸಹಕಾರ ಭಾಳ ಮುಖ್ಯವಾಗಿದೆ. ಈ ಒಂದು ಕಾರ್ಯಕ್ರಮ ನಡೆಸ್ಕೊಂಡು ಬಂದು ಇತ್ತೀಚೆಗೆ ಎಲ್ಲರ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ಭಾಳ ವಿಜೃಂಭಣೆಯಿಂದ ನಡೀತಾ ಇದೆ. ಶಿವರಾತ್ರಿ ದಿನ ವಿಶೇಷ ಕಾರ್ಯಕ್ರಮ, ಸಂಗೀತ ಕಾರ್ಯಕ್ರಮ ಎಲ್ಲ ಏರ್ಪಾಡು ಮಾಡಾಗಿದೆ. ಮಾರನೇ ದಿನ ಸುಮಾರು ಒಂದು 3,000 ರಿಂದ 4,000 ಜನಕ್ಕೆ ಅನ್ನದಾನ ನಡೆಯುತ್ತೆ. ಇದು ಭಕ್ತಾದಿಗಳ ಸಹಕಾರದಿಂದ. ಈ ಒಂದು ಅಭಿವೃದ್ಧಿಯನ್ನು ನಮ್ಮ ಇತ್ತೀಚಿನ ದಿನಗಳಲ್ಲಿ ಅಂದರೆ ಒಂದು 4 ತಿಂಗಳಿಂದ ಈಚೆ ನಮ್ಮ ಇಲ್ಲಿನ ಪ್ರತಿಷ್ಠಿತ ಕೈಗುವ ಉದ್ಯಮಿಗಳಾದಂಥ ಶ್ರೀಕಂಠಯ್ಯನವರು ಹಾಗೂ ನಮ್ಮ ಈ ವಾಗೇಶ್ ಎಂಬುವರು ಈ ಒಂದು ಸಹಕಾರ ನಮಗೆ ಸೋಮಶೇಖರ್, ಶ್ರೀ ರಮೇಶ್ ಇತ್ಯಾದಿ ಭಾಳಷ್ಟು ಜನ, ಮಹೇಶ್ ಅವರು, ಜ್ಯುವೆಲರ್ಸು, ಭಾಳಷ್ಟು ಜನ ಈ ಸಹಕಾರದಿಂದ ಈ ಒಂದು ಕಾರ್ಯಕ್ರಮ ನಡೆಸ್ಕೊಂಡು ಭಕ್ತ ಮಂಡಳಿ ಬರ್ತಾ ಇದೆ. ವರ್ಕ್ ಮಾಡ್ತಿಲ್ಲ ಕೆರೆಯಲ್ಲಿ ಹಾಕ್ತಾರೆ. ಯಾವ ಚೆನ್ನಾಗಿ ಹಾಕ್ತೀರಾ?